ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಾಕ್ಸ್ ಓಪನ್ ಮಾಡಿ ಕೇಕ್ ತಗೊಂಡು ಬರ್ತಿದ್ದಾರೆ. 5 ನಿಮಿಷ ಆದಮೇಲೆ ಪವರ್ ಪಾಸ್ ಆಗುತ್ತೆ ಅಂತ ಹೇಳಿದ್ರಲ್ವಾ? ಹೌದು ಮ್ಯಾಮ್. ಏನಾದರೂ ಮಿಸ್ ಆಗಿ ಇಕ್ಬಾಲ್ ಮತ್ತೆ ಆರ್ಕೆ ಮೇಲ್ ಹೋಗಲ್ಲ ತಾನೆ? ಹೋದ್ರೆ ಹೋಗ್ಲಿ, ಪ್ರಾಣಾಪಾಯನೆ ಬರ್ತಿರ್ಬೇಕಾದ್ರೆ ಅದಕ್ಕಿನ್ನೂ ಅದೆಷ್ಟು ಜನ ಬಲಿಯಾಗ್ತಾರೋ ಏನೋ. ಏನು ಗುಸ್ಗುಸು ಅಂತ ಮಾತಾಡ್ಕೋತಿದ್ದೀರಾ? ನೀವು ತಡಿಬೇಕು ಅಂತ ಇದ್ದ ಫಂಕ್ಷನ್ ನಡೀತಾ ಇದೆ ಅಂತನಾ? ಅಸೂಯೆ ಪಟ್ಕೊಂಡ್ರೆ ತಿಂದಿದ್ದು ಮೈಗೆ ಹತ್ತಲ್ಲ. ನೀವು ಅಪಾರ್ಥ ಮಾಡ್ಕೋಬೇಡಿ. ವಲ್ಲಭ ಬೇಡ ಅಂದ್ರೂ ನಾನೀ ಫಂಕ್ಷನ್ ನಡೆಯೋದಕ್ಕೆ ಒಪ್ಕೊಂಡೆ ತಾನೆ? ನೀನು ಹೊರಗಡೆ ಒಂದು ಮಾತಾಡಿ ಒಳಗೆ ನೀನು ಬೇರೆನೇ ಯೋಚಿಸ್ತಿರ್ತೀಯ ತಿಲೋತ್ತಮ. ಸ್ವಲ್ಪ ಸರ್ಕಳಿ. ಅದಕ್ಕೆ ಇಲ್ಲಿ ಅದಕ್ಕೆ ಅದಕ್ಕೆ ಸರ್ಕೊಳ್ಳಿ. ಜಾಗ ಬಿಡು. ಏ ಹಾಸು, ಕ್ಯಾಂಡಲ್ ತರೋದನ್ನ ಬಿಟ್ಟು ಹಂಟೆ ತಂದಿದ್ಯಲ್ಲೇ? ಕ್ಯಾಂಡಲ್ನ ಆರಿಸ್ಬಾರ್ದು ದುರ್ದು ಆಂಟಿ. ಇದನ್ ತಂದಿದ್ದಕ್ಕೆ ಗಾಯತ್ರಿ ಅತ್ತೇನು ಸ್ಮೈಲ್ ಮಾಡ್ತಿದ್ದಾರೆ ನೋಡಿ. ಅಕ್ಕ, ಇವತ್ ನಾವ್ ಎಲ್ರೂ ಸಂತೋಷವಾಗಿದ್ದೀವಿ ಬಿಡು. ನೇನಿ ಗಾಯತ್ರಿ ಅಮ್ಮೋರೆ, ಇವತ್ತು ನಿಮ್ಮ 50ನೇ ವರ್ಷದ ಜಯಂತಿ. ನಿಮ್ಮ ಹೆಸರಲ್ಲಿ ನಿಮ್ಮ ತಂದೆಯವರು ಸ್ಥಾಪಿಸಿರೋ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ಗೆ 50 ವರ್ಷಗಳು ತುಂಬಿದೆ. ನಮ್ಮಮ್ಮ ಹುಟ್ಟಿದ ದಿನನೇ ನಮ್ಮ ತಾತ ಬದ್ರಿನಾಥ್ ಅವರು ಈ ಕಂಪನಿ ಸ್ಟಾರ್ಟ್ ಮಾಡಿದ್ರು. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನನ್ ಮಗನ್ಗೂ ಕೂಡ ದೊಡ್ಡ ತಾತನ ಹೆಸರೇ ಇಟ್ಟಿರೋದು, ಬದ್ರಿನಾಥ ಅಂತ, ಅಲಿಯಾಸ್ ಬಾನ, ನನ್ ಮುದ್ದು ಶೋನ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಜಯಂತ್ಯೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಎವ್ರಿವನ್. ಇನ್ ಮುಂದೆ ನನ್ನ ಹೆಂಡತಿ ಗಾಯತ್ರಿ ದೇವಿ ಜಯಂತ್ಯೋತ್ಸವನ ಮಾತ್ರ ನಾವು ಆಚರಣೆ ಮಾಡಬೇಕು ಅನ್ಕೊಂಡಿದ್ದೀವಿ. ಇನ್ ಮುಂದೆ ತಿಥಿ ಕಾರ್ಯನ ನಾವು ಮಾಡೋದಿಲ್ಲ. ಯಾಕಂದ್ರೆ ಗಾಯತ್ರಿ ದೇವಿ ನನ್ನ ಸೊಸೆ ನಯನಿ ಹೊಟ್ಟೆಲ್ ಹುಟ್ಟಿದಾಳೆ ಅಂತ ಹೆಮ್ಮೆಯಿಂದ ನಾನು ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ.
ಅಷ್ಟೇ ಹೇಳಿ ನಿಲ್ಸಿದ್ರೆ ಅವ್ರಿಗೇನ್ ಅರ್ಥ ಆಗತ್ತೆ ರೀ? ಮಗು ಹುಟ್ಬೇಕಾದ್ರೆ ಜೀವ ಇರ್ಲಿಲ್ಲ, ಹೆರಿಗೆಯಲ್ಲೇ ಮಗು ಹೋಯ್ತು ಅಂತ ಹೇಳ್ಬೇಕಲ್ವಾ? ಹುಟ್ಟಿದ ತಕ್ಷಣ ಮಗು ಹೋಗ್ಬಿಡ್ತಾ? ಗಾನವಿ ಇಲ್ಲೇ ಇದ್ದಾಳಲ್ಲ. ಇವಾಗ ಅವ್ರ ಕೈಯಲ್ಲಿರೋ ಮಗು ಜೋಗಯ್ಯ ಶಾಸ್ತ್ರಿಗಳ ಮೊಮ್ಮಗಳು, ಪರಮೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮಾಡೋರ್ ಮೊಮ್ಮಗಳು. ಇವಾಗ ಇದೆಲ್ಲ ಹೇಳೋ ಅವಶ್ಯಕತೆ ಇದೆಯಾ? ಹೇಳ್ಬೇಕು ಹಾಸಿನಿ. ಇಲ್ದೇ ಇದ್ರೆ ಯಾರ್ ಕೈಲಿ ಯಾರಿದ್ದಾರೆ ಅಂತ ಗೊತ್ತಾಗ್ಬೇಕಲ್ವಾ? ಅವಳಿ ಮಕ್ಕಳು ಅಂತ ರಿಪೋರ್ಟ್ಸ್ ಅಲ್ಲಿ ಬರ್ದಿದೆ, ಆದ್ರೆ ಆ ವಿಷಯನ ಯಾಕೆ ಹೇಳ್ತಿಲ್ಲ? ನೈನಿನೇ ಕೇಳ್ಬೇಕಷ್ಟೆ. ಇದ್ರಲ್ಲಿ ಹೇಳಕ್ಕೇನಿದೆಯಮ್ಮ? ನೈನಿಗೆ ಅವಳಿ ಜವಳಿ ಮಕ್ಕಳಲ್ವಾ? ಇದೇನ್ರಿ ಶಾಸ್ತ್ರಿಗಳೇ, ನೀವೇ ಹೆರಿಗೆ ಮಾಡ್ಸಿರೋರ್ ತರ ಹೇಳ್ತಿದ್ದೀರಾ? ಶಾಸ್ತ್ರಿಗಳೇ, ಹುಟ್ಟಿದ್ದೊಂದು ಮಗುನ ದುರಾದೃಷ್ಟವಶಾತ್ ಅದು ಹೊರಟೋಯ್ತು. ಇಬ್ರಲ್ವಾ? ಒಂದ್ ಮಗು ಹೋಗ್ಬಿಡ್ತು ಅಂದ್ರು ಸರಿ, ಇನ್ನೊಂದ್ ಮಗು ಗಾನವಿ ಅಲ್ವಾ? ಅಯ್ಯೋ ದೇವ್ರೆ, ಎಂತ ಅನ್ಯಾಯ! ನನ್ ಮಗಳು ಗಾನವಿನ ನಮ್ಮ ಅಕ್ಕನ ಮಗಳು ಅಂತ ಹೇಳ್ತಿದಾರಲ್ಲ ಇವರು. ಗಾನವಿ ನಿನ್ ಮಗುನಾ? ಇಲ್ಲಾಂದ್ರೆ ಇನ್ಯಾರ ಮಗಳು ರೀ? ಹೋಗ್ಲಿ ಪಾಪ ಅಂತ ಫಂಕ್ಷನ್ ಕರೆದ್ರೆ ಹೀಗೆಲ್ಲ ಮಾತಾಡ್ತೀರಾ? ಮತ್ ನಾನು ಅವತ್ತು ಆಫೀಸಿಗೆ ಹೋದಾಗ ವಿಶಾಲ್ ಅವರಿಗೆ ಎಷ್ಟು ಮಕ್ಕಳು ಅಂತ ಕೇಳಿದ್ದಕ್ಕೆ ಇಕ್ಬಾಲ್ ಗಾನವಿ ಅಂತ ಒಂದ್ ಮಗು ಇದೆ ಅಂದ್ರು. ಏನ್ ಇಕ್ಬಾಲ್ ಬಾಯ್, ನೀವ್ ಹೇಳಿದ್ರಾ? ಸಾರಿ ಸರ್, ನಿಮ್ದುಗೆ ಮಕ್ಕಳಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಂತ ಹಾಗೆ ಹೇಳ್ದೆ. ಗಾನವಿನ ನಿಮ್ದು ಮಗು ಅಂದ್ರೆ ತಪ್ಪೇನು ನೈನಮ್ಮ? ತಪ್ಪಲ್ಲ, ಆದ್ರೆ ಏನಾದ್ರಿ ಅಂತಿದ್ಯಾಕ? ನಿನ್ ಮಗ್ಳು ಹೇಗಾಗ್ತಾಳೆ? ನೀನ್ ದೊಡ್ಡಮ್ಮ ಆಗ್ತೀಯ ಅಷ್ಟೇ, ಹೆತ್ತ ತಾಯಿ ನಾನು. ತಂಗಿ ಮಗುನ ತಮ್ಮಗು ಅಂತ ಹೇಳ್ಬೋದಲ್ಲ ಮೇಡಮ್? ಹಲ್ಲು ದುರ್ಸ್ಬಿಡ್ತೀನಿ. ಬಾಯ್ ಮುಸ್ತಿಯಾ? ಫಂಕ್ಷನ್ ಅಲ್ಲಿ ಏನಿಂದು ಗಲಾಟೆ? ವಿಕ್ರಾಂತ್, ಯಾರಿಗೂ ಕನ್ಫ್ಯೂಷನ್ ಆಗ್ಬಾರ್ದು ಅಂದ್ರೆ ಎಲ್ರಿಗೂ ಕ್ಲಿಯರ್ ಆಗಿ ಗೊತ್ತಾಗ್ಬೇಕಲ್ವಾ? ಎಕ್ಸ್ಕ್ಯೂಸ್ ಮೀ, ನಿಮ್ಮೆಲ್ಲರಿಗೂ ಒಂದು ವಿಷಯ ಕ್ಲಿಯರ್ ಆಗಿ ಗೊತ್ತಾಗ್ಬೇಕು. ನೈನಿಗೆ ಮಕ್ಕಳಿಲ್ಲ. ಹುಟ್ಟಿದ್ ಒಂದ್ ಮಗುನು ಡೆಲಿವರಿ ಆಗಿದ್ದೊಂದ್ 5 ನಿಮಿಷಕ್ಕೆ ಆ ದೇವ್ರು ವಾಪಸ್ ಕರೆಸ್ಕೊಂಡ್ಬಿಟ್ಟ. ಓಕೆನಾ? ಕ್ಲಿಯರ್ ಆಯ್ತಾ? ರಿಪೋರ್ಟ್ಸ್ ಅಲ್ಲಿ ನೋಡಿದ್ರೆ ಅವಳಿ ಮಕ್ಕಳು ಅಂತಿದೆ, ಯಾಕೆ ಆ ವಿಷಯನ್ ಮುಚ್ಚಿಡ್ತಿದ್ದಾರೆ? ಸಮಥಿಂಗ್ ಇಸ್ ಫಿಶಿ. ಫಂಕ್ಷನ್ ಮುಗಿದ್ಮೇಲೆ ನೈನಿ ಜೊತೆ ಪರ್ಸ್ನಲ್ ಆಗಿ ಮಾತಾಡ್ತೀನಿ. ಎಲ್ರೂ ನನ್ ಕ್ಷಮಿಸ್ಬಿಡಿ. ಗಾನವಿ ನೈನಿ ಮಗು ಅನ್ಕೊಂಡಿದ್ದೆ, ಆದ್ರೆ ಅಲ್ಲ, ಸುಮನನ್ ಮಗು ಅದು. ಈಗ ಶಾಸ್ತ್ರಿಗಳು ಕೂಡ ಅರ್ಥ ಆಯ್ತು. ಇನ್ನೊಂದು ವಿಷಯ, ನೈನಿಗೆ ಮಕ್ಕಳಿಲ್ಲ ಅಂತ ಇವರೆಲ್ಲ ಹೇಳ್ತಿದ್ದಾರೆ. ನನ್ನ ಹೆಂಡತಿ ಗಾಯತ್ರಿ ದೇವಿ ಆದಷ್ಟು ಬೇಗ
ನಯನಿಗೆ ಮಗಳಾಗಿ ಈ ಪ್ರಪಂಚಕ್ಕೆ ಕಾಲಿಡ್ತಾಳೆ. ಈ ನಂಬಿಕೆಗಳಿಗೆ ಸಾಕ್ಷ್ಯಾಧಾರಗಳು ಬೇಕಲ್ವಾ ಅಂಕಲ್? ಯಾವ ಥರದ ಸಾಕ್ಷಿ ಬೇಕು? ಸಿಂಪಲ್ ಡ್ಯಾಡ್. ನಿಮ್ಮ ಸ್ವಂತ ಮಗ ಯಾರು ಅಂತಂದ್ರೆ ವಿಶಾಲ್ನ ತೋರಿಸ್ತೀರಾ. ನೀವು ಸಾಕಿರೋ ಮಕ್ಕಳು ಯಾರು ಅಂತಂದ್ರೆ ನನ್ನನ್ನು ವಿಕ್ರಾಂತ ತೋರಿಸ್ತೀರಾ. ಅದೇ ಥರ ಗಾಯತ್ರಿ ದೊಡ್ಡಮ್ಮ ಮತ್ತೆ ಹುಟ್ಟಿ ವಿಶಾಲ್ನ ಅಪ್ಪ ಅಂತ ಕರೆದು ನಯನಿನ ಅಮ್ಮ ಅಂತ ಕರಿತಿದ್ದಾಳೆ ಅಂತಂದ್ರೆ ಆ ಚಿಕ್ಕ ಮಗು ಯಾವುದು ಅಂತ ತೋರಿಸ್ಬೇಕಲ್ವಾ? ಅವ್ರವ್ರ ನಂಬಿಕೆ ಅವ್ರಿಗೆ. ಆದಷ್ಟು ಬೇಗ ತೋರಿಸ್ಬೋದೇನೋ ಅಲ್ಲಮ್ಮ. ಒಂದ್ಸಲ ತೋರ್ಸದ್ಮೇಲೆ ಏನಾಗತ್ತೆ ಅಂತ ಯೋಚನೆ ಮಾಡಪ್ಪ ವಲ್ಲಭ. ಒಂದ್ಸಲ ಅಂದ್ ನೋಡಕ್ ಹೇಳಿ. ನಾನ್ ಹೇಳ್ತೀನಿ, ಯಾವತ್ತಾದ್ರೂ ಸರಿ ಸಾಕ್ಷಿ ತೋರ್ಸೋದಕ್ಕೆ ಹೇಳು. ಯಾವತ್ತೋ ಯಾಕೆ ಸಖಿ, ಇವತ್ತೇ ಇಲ್ಲೇ ನಿನಗೆ ತೋರ್ಸಿದ್ರೆ ಓಕೆನಾ? ಈಗ್ಲಾ? ಏನ್ ನಯನಿ, ಅಪ್ಪಿ ತಪ್ಪಿ ಗಾಯತ್ರಕ್ಕನ್ ಆತ್ಮ ಬಂದಿದ್ಯಾ? ತುಂಬಾ ದಿನ ಆದ್ಮೇಲೆ ಅವ್ರು ಬಂದಿದ್ದಾರೆ ಅಂತ ಹೇಳ್ಬೇಕಲ್ವಾ? ಎಲ್ಲಿದ್ದಾರೆ? ಗಾಯತ್ರಕ್ಕ, ಗಾಯತ್ರಕ್ಕ, ನೀವು ಬಂದಿದ್ದೀರಾ? ನಿಮ್ಮ ಜಯಂತ್ಯೋತ್ಸವವನ್ನ ಹೇಗ್ ಮಾಡ್ತಿದ್ದಾರೆ ಅಂತ ನೋಡೋಕ್ ಬಂದಿದ್ದೀರಾ? ಹಲೋ ದೊಡ್ಡಮ್ಮ, ಹ್ಯಾಪಿ ಆನಿವರ್ಸರಿ. ಸುಮ್ನಿರಿ ಆಂಟಿ, ಪ್ಲೀಸ್, ನನಗ್ ನಗು ಬರ್ತಿದೆ. ನಗೋದನ್ನ ನಿಲ್ಸಿಗ. ನಿಮಗ್ ಸಾಕ್ಷಿ ಬೇಕು ಅಂತಿದ್ದೀರಾ ಅಲ್ವಾ? ಈಗ್ಲೇ ತೋರಿಸ್ತೀನಿ ಗಾಯತ್ರಿ ಅಮ್ಮವ್ರನ್ನ. ನೋಡ್ಕೊಳ್ಳಿ. ನೈನಿ, ಏನ್ ಮಾಡ್ತಿದ್ಯಾ? ಜೋಗಶಾಸ್ತ್ರಿಗಳ ಮೊಮ್ಮಗಳು. ಈ ಮುದ್ದು ಮಗುದು ಕೂಡ ಅಮ್ಮವ್ರ ಹೆಸರೇ ಅಲ್ವಾ ಯಜಮಾನ್ರೆ? ಗಾಯತ್ರಿನ ಸಾಕ್ಷಿ ರೂಪದಲ್ಲಿ ತೋರಿಸ್ತಾ ಇದ್ದೀನಿ. ಮುಂದಿನ ಜಯಂತಿ ಅಷ್ಟರಲ್ಲಿ ಅಮ್ಮೋರು ನನ್ನ ಹತ್ರ ನನ್ನ ಮಡ್ಲಲ್ಲಿ ಇರ್ತಾರೆ ಅಂತ ಈ ಗಾಯತ್ರಿ ಮೂಲಕ ಎಲ್ರಿಗೂ ಹೇಳ್ತಾ ಇದ್ದೀನಿ. ನಯನಮ್ಮ ಕೊಟ್ಟು ಜಲಕ್ಕೆ ಹಾರ್ಟು ಬೈಕ್ ಬಂದು ಮತ್ತೆ ವಾಪಸ್ ಹೋಗಿರುತ್ತೆ. ನಂಬುದ್ರೆ ನಯನಮ್ಮ ಥರ ನಂಬಬೇಕು ಬಾಯ್. ಬ್ರೋ, ಅತ್ಗೆ ನಿಮ್ಮ ಬಗ್ಗೆ ಕಮೆಂಟ್ಸ್ ಮಾಡಿದವ್ರ ಬಾಯಿಗೆ ಬೀಗ ಹಾಕ್ದಂಗೆ. ಈ ಕೇಕ್ನ ನೀವು ಕಟ್ ಮಾಡಿದ್ರೆ ಅದನ್ನು ಬಾಯ್ಲಿಟ್ಕೊಂಡಾದ್ರೂ ಸುಮ್ಮನಾಗ್ತಾರೇನೋ. ಓಕೆ ಕಣೋ. ಡ್ಯಾಡ್ ಬನ್ನಿ ಪ್ಲೀಸ್. ಪರವಾಗಿಲ್ಲ ವಿಶಾಲ್, ನೀನು ನೈನು ಇಬ್ರು ಸೇರ್ ಕಟ್ ಮಾಡಿ. ಆಂಟಿ, ಅನ್ಕೊಂಡ ಹಾಗೇನೆ ನೈನಿ ಜೊತೆಗೆ ವಿಶಾಲ್ ಕೂಡ ದೇವ್ರ ಪಾದ ಸೇರ್ತಾನೆ ಅನ್ಸುತ್ತೆ. 1+1 ಆಫರ್ ಅಲ್ಲ, 1+2 ಆಫರ್. ಶಾಸ್ತ್ರಿಗಳ ಮೊಮ್ಮಗಳು ಕೂಡ ಹಾಲ್ ಕೊಟ್ಟ ತಾಯಿ ಜೊತೆಗೆ ಸ್ವರ್ಗ ಯಾತ್ರೆ ಮಾಡ್ತಾಳೆ. ಮಾಮ್, ನೀವು ಬನ್ನಿ. ನೋ, ಯು ಕ್ಯಾರಿ ಆನ್.
ಅತ್ತೆಗೆ ಭಯ. ಯಾಕೆ ಭಯ? ಕೇಕ್ ಕಟ್ ಮಾಡಿ ಅವ್ರ ಮೂತಿನ ಅದ್ರಲ್ಲಿ ಅದ್ದು ಬಿಡ್ತಾರೆ ಅಂತ. ಯಾಕೆ ಯಾರು ನಗ್ತಿಲ್ವಲ್ಲ? ಓಕೆ ಓಕೆ, ಕೇಕ್ ಕಟ್ ಮಾಡೋ ಮೊದಲು ಒಂದು ಚಿಕ್ಕ ಅನೌನ್ಸ್ಮೆಂಟ್. ಕಂಪನಿ ಸ್ಥಾಪನೆ ಮಾಡಿ 50 ವರ್ಷ ಕಂಪ್ಲೀಟ್ ಆಗಿರೋದಕ್ಕೆ ಎಂಪ್ಲಾಯೀಸ್ಗೆ, ಪಾರ್ಟ್ನರ್ಸ್ಗೆ, ಕಂಪನಿನೇ ನಂಬ್ಕೊಂಡು ಬದುಕ್ತಿರೋರು ಎಲ್ರಿಗೂ ಕೂಡ 5 ತಿಂಗಳ ಸ್ಯಾಲ್ರಿನ ಬೋನಸ್ ಥರ ಕೊಡ್ತಿದ್ದೀನಿ. ಸಾಯೋಕ್ಕಿಂತ ಮುಂಚೆ ಗಂಡ ಹೆಂಡತಿ ಎಂಪ್ಲಾಯೀಸ್ಗೆ ವರ ಕೊಟ್ಟು ಹೋಗ್ತಿದ್ದಾರೆ. ಕೊಡ್ಲಿ ಬಿಡಿ ಮಾಮ್, ಹೇಗಿದ್ರು ದೇವ್ರ ಹತ್ರ ಹೋಗ್ತಾ ಇದ್ದಾರಲ್ಲ. ಸೂಪರ್ ಬ್ರೋ. ಅದಕ್ಕೆ ಕೇಕ್ ಕಟ್ ಮಾಡಿ. ನಮ್ಮ ಅಮ್ಮನ ಹೆಸರು ಇಟ್ಕೊಂಡಿರೋ ಗಾಯತ್ರಿ ಕೈಯಿಂದ ನಾವಿಬ್ರು ಸೇರಿ ಕೇಕ್ ಕಟ್ ಮಾಡಿಸೋಣ. ನೈನಿ, ಮಗು ಕೈಗೆ ಈ ಪ್ಲಾಸ್ಟಿಕ್ ನೈಫ್ ಕೊಟ್ಟು 3 ಕೇಕ್ ಕಟ್ ಮಾಡೋಣ. ಸರಿ ಯಜಮಾನ್ರೆ. ಡ್ಯಾಡ್, ಹಾಂ ಪ್ಲೀಸ್ ಬನ್ನಿ. ಓಕೆ. ಗಟ್ಟಿ ಇದ್ಯಾ? ಕೇಕ್ ಕಟ್ಟೆ ಆಗ್ತಿಲ್ವಲ್ಲ ಬಾವಾ? ಕೋಲ್ಡ್ ಕೇಕ್ ಅಲ್ವಾ, ತುಂಬಾ ಹೊತ್ತು ಫ್ರೀಸರಲ್ಲಿ ಇಟ್ಟಿದ್ದಕ್ಕೆ ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ. 1 ನಿಮಿಷ. ಕಂದ, ಇದರಿಂದ ಕಟ್ ಮಾಡಿ. ಎಷ್ಟು ಗಟ್ಟಿಯಾಗಿದ್ರೂ ಸರಿ, ಕಟ್ ಆಗ್ಬಿಡುತ್ತೆ. ಥ್ಯಾಂಕ್ಸ್ ಮಾಮ್. ಯು ಆರ್ ವೆಲ್ಕಮ್ ಕಂದ. ಈ ಕಪ್ಪು ದಾರನ ಈ 3 ಮಕ್ಕಳ ಕೈಗೆ ಕಟ್ಬಿಡಿ. ಇದೇನು ಆಂಟಿ, ನಾಯಿನಿಗೆ ಶಾಕ್ ಹೊಡಿಲೇ ಇಲ್ಲ. ರಾಸ್ಕಲ್,
ಅವನೆಲ್ಲಿದ್ದಾನೆ? ಅದ್ರಲ್ಲಿ ಪವರ್ ಸರ್ಕ್ಯೂಟ್ ಇಟ್ಟಿದಾನ ಇಲ್ವೋ? 5 ಲಕ್ಷ ಬೇರೆ ಅವ್ನು ನುಂಗ್ದ. ಓಂ ಅವನ ಕತೆ ನಾಳೆ ನೋಡ್ಕೊಳ್ಳೋಣ.